ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಮದುವೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಮದುವೆ ಶಾಪಿಂಗ್ ಮಾಡ್ತಾ 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 ಏನಾಗ್ಬಿಡುತ್ತೆ, ನಮ್ಮ ಹೆಲ್ತ್ನ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಲೈಕ್ ಡೈಲಿ ಹೊರಗಿರ್ತೀವಿ, ಹೊರಗಿಂದ ಏನಾದರೂ ತಿಂತಿರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಾವು ನಮ್ಮ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳಲ್ಲ. ಎನರ್ಜಿ ಏನೋ ಕೊಡ್ತಾ ಇರ್ತೀವಿ ನಮ್ಮ ಬಾಡಿಗೆ, ಲೈಕ್ ಏನಾದರೂ ತಿನ್ಕೊಂಡು ಏನಾದರೂ ಮಾಡಿಕೊಂಡು, ಬಟ್ ವಿ ಫಾರ್ಗೊಟ್ ಟು ಹೈಡ್ರೇಟ್ ಅವರ್ ಬಾಡಿ. ಸೊ ನನ್ನ ಕೇಸಲ್ಲೂ ಹಾಗೆ ಆಗಿಬಿಟ್ಟಿತ್ತು. ಕಂಟಿನ್ಯೂಸ್ ಓಡಾಟದಿಂದ ನಾನು ಎಲ್ಲೂ ಜಾಸ್ತಿ ನೀರು ಕುಡಿದೇನೆ ಐ ಫಾಲ್ ಸಿಕ್. ಸೊ ಈ ಮಿಸ್ಟೇಕ್ ಯಾವತ್ತೂ ಯಾರೂ ಮಾಡಬೇಡಿ. ಎಷ್ಟೇ ಕೆಲಸ ಇದ್ದರೆ, ಏನೇ ಕೆಲಸ ಇದ್ರೂ ಹೈಡ್ರೇಟಾಗಿ ನೀರು ಜಾಸ್ತಿ ಕುಡೀರಿ, ಲಿಕ್ವಿಡ್ ಇಂಟೇಕ್ ಜಾಸ್ತಿ ಮಾಡಿ. ಬಿಕಾಸ್ ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಹೇಗಿರ್ತಾರೆ ಅಂತಂದರೆ, ದೆ ಕ್ಯಾನ್ ಸ್ಕಿಪ್ ದೇರ್ ಮೀಲ್ ಬಟ್ ದೆ ವಿಲ್ ನಾಟ್ ಸ್ಕಿಪ್ ದೇರ್ ಡ್ರಿಂಕ್, ಲೈಕ್ ಲಿಕ್ವಿಡ್ ಆಗಿರ್ಬೋದು, ವಾಟರ್ ಇಂಟೇಕ್. ಸುಮ್ಮನೆ ಆದರೂ ನೀರು ಕುಡಿತಾನೆ ಇರ್ತಾರೆ ತುಂಬ ಜನ ನಾನು ನೋಡಿದ್ದೀನಿ. ಬಟ್ ನಾನು ಯಾವ ಥರ ಅಂತಂದರೆ, ಐ ವಿಲ್ ಫಾರ್ಗೋ ಟು ಡ್ರಿಂಕ್ ವಾಟರ್. So I am a kind of person. So I will not skip meal but I will forgo to drink water. ಸೊ ಈ ಥರ ಆಗಿರೋದ್ರಿಂದ ಬೇಗನೆ ನನಗೆ ಡಿಹೈಡ್ರೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ನಾನು ಮತ್ತು ಮೇಘರಾಜ್ ಅವರು ಹೊರಗಡೆ ಬಂದಿದ್ವಿ. ಸೊ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಸೊ ನಾವು ಈ ಕಡೆ ಸೈಡ್ ಯಾವಾಗಲೇ ಬಂದ್ರೂ ವಿ ಟುಕ್ ಅ ಬ್ರೇಕ್ ಇನ್ A to B. ಸೊ ಏನಪ್ಪ ಅಂದರೆ, ನನಗಲ್ಲಿನ ದಹಿಪುರಿ ಇಷ್ಟ. ಆ್ಯಂಡ್ ಐ ಡೋಂಟ್ ನೋ, ಇವಾಗಲೂ ಮಿನಿ ಬ್ರೇಕ್ಫಾಸ್ಟ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಮಿನಿ ಬ್ರೇಕ್ಫಾಸ್ಟ್ ಇಷ್ಟ ಅಲ್ಲಿದು. ಸೊ ಅದಾದಮೇಲೆ ಕಾಫಿನೂ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ 1/2 ಕಾಫಿ ತೊಗೊಂಡಿದ್ವಿ ನಾನು ಮತ್ತು ಮೇಘರಾಜ್ ಅವರು. ಯೂಶ್ವಲಿ ಅವರು ಕಾಫಿ ಕುಡಿಯೋದಿಲ್ಲ, ನನಗೋಸ್ಕರ ಅಂತ ಅಂದ್ಬಿಟ್ಟು ಈ ವಿಲ್ ಡ್ರಿಂಕ್ ಕಾಫಿ. ಸೊ ಅದಾದಮೇಲೆ ವಿ ಕೇಮ್ ಟು ಆನ್ ದಿ ವೇ, ಮನೆಗೆ ಹೋಗಬೇಕಾದ್ರೆ ವಿ ಕೇಮ್ ಟು ಫೋರಮ್. ಸೊ ಒಂದು ಚಪ್ಪಲಿ ತೊಗೋಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ನನಗೆ. ಸೊ ಅಂದರೆ ಈಗ ಓಡಾಡಿ ಇದ್ದಿದ್ದು ಹಾಳಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಯಾವುದಾದ್ರೂ ಚೆನ್ನಾಗಿರೋ ಚಪ್ಪಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಫೋರಮ್ಗೆ ಬಂದ್ವಿ. ಆನ್ ದಿ ವೇನೇ ಸಿಕ್ಕಿದ್ದು ನಮಗೆ ಫೋರಮ್ ಮಾಲು. ಸೊ ನೋಡೋಣ ಅಂತ ಬಂದಾಗ ನನಗೆ ಬ್ರಿಕ್ ಆ್ಯಂಡ್ ಸ್ಟಾಕ್ ತುಂಬಾ ಇಷ್ಟ ಆಗೋಯಿತು. ಚಪ್ಪಲಿ ಆಗಿರ್ಬೋದು ಅಥವಾ ಅದು ಒಂದು ಲುಕ್ ಆಗಿರ್ಬೋದು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸೊ ಮೇಘರಾಜ್ ಅವರು ಟ್ರೈ ಮಾಡ್ತಿದ್ದಾರೆ ನೋಡಿ. ನಾನು ಒಂದಷ್ಟು ಸ್ಲಿಪ್ಪರ್ಸ್ಗಳನ್ನ ಟ್ರೈ ಮಾಡಿದೆ. ಸೊ ಒಂದು ಪ್ಲಾಸ್ಟಿಕ್ ಇದರಲ್ಲಿತ್ತು, ಇನ್ನೊಂದು ಪ್ಯೂರ್ ಲೆದರ್. ಈ ಬ್ರಿಕ್ ಆ್ಯಂಡ್ ಸ್ಟಾಕ್ ಬ್ರ್ಯಾಂಡಲ್ಲಿ ಚಪ್ಪಲಿಗಳು ಸ್ಟಾರ್ಟ್ ಆಗೋದೆ 5 ಮೇಲೇ. ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 4.5 ಇರಬೇಕು. ಆ್ಯಂಡ್ ಇದೆಲ್ಲ ಮಕ್ಕಳದ್ದು. ಸೊ ಶ್ರೀನಿಕಂಗೂ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ಅನ್ಫಾರ್ಚುನೇಟ್ಲಿ ಸೈಜ್ ಕಮ್ಮಿ ಇತ್ತು ಶ್ರೀನಿಕಂಗೆ, ಅಂದರೆ ಸೈಜು ಕಮ್ಮಿ ಇತ್ತು ಆ್ಯಂಡ್ ಆಪ್ಷನ್ಸು ತುಂಬ ಕಮ್ಮಿ ಇತ್ತು ಮಕ್ಕಳಿಗೆ. ಸೊ ನನಗೆ ಬ್ರಿಕ್ ಆ್ಯಂಡ್ ಸ್ಟಾಕ್ ತುಂಬಾ ಇಷ್ಟ ಆಗಿಬಿಟ್ಟಿತ್ತು ಫೋರಮ್ ಮಾಲಲ್ಲಿ. ಸೊ ಇದನ್ನು ತಗೊಳ್ಬೇಕು ಅಂತ ಅಂದ್ಬಿಟ್ಟು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಈ ಟೈಪ್ ಆಫ್ ಚಪ್ಪಲಿ, ಇನ್ನೊಂದು ಕ್ಯಾಶುವಲ್ ಎಲ್ಲ ಕಡೆನೂ ಹಾಕ್ಕೊಂಡು ಹೋಗೋ ಥರದ್ದು ತಗೊಳ್ಳೋಣ ಅನ್ನೋ ಥರದ್ದೊಂದು ಪ್ಲ್ಯಾನ್ ಇತ್ತು. ಸೊ ಅದಾದಮೇಲೆ ಬಂದ್ವಿ ಮನೆಗೆ. ಸೊ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಬ್ಯಾಸ್ಕೆಟ್ಟು. ಸೊ ಅದು ಡೆಲಿವರಿ ಮಾಡಿದರು. ಸೊ ಅದನ್ನು ಇವಾಗ ಓಪನ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಒಂದು ಪ್ರಾಡಕ್ಟು ನಾನು ಅಂದ್ಕೊಂಡೇ ಇರಲಿಲ್ಲ. ವಿತ್ ಲೆಸ್ ಪ್ರೈಸ್ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಪ್ರಾಡಕ್ಟು. ಯೂಶ್ವಲಿ ಮೀಶೋದಲ್ಲಿ ಯಾವಾಗ್ಲೂ ಲೈಕ್ ಸ್ಟಾರ್ಟಿಂಗ್ ಆ್ಯಪ್ ಬಂದಾಗ ನಾನು ಡ್ರೆಸ್ಸಸ್ನ ಆರ್ಡರ್ ಮಾಡಿದಾಗ ನನಗೆ ತುಂಬ ಅನ್ಸ್ಯಾಟಿಸ್ಫೈಯಿಂಗ್ ಫೀಲ್ ಆಗ್ತಿತ್ತು. ಬಟ್ ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಫ್ರೂಟ್ಸ್ನ ಸ್ಟೋರ್ ಮಾಡುವಂಥ ಒಂದು ಬ್ಯಾಸ್ಕೆಟು. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಹ್ಯಾಪಿ ವಿತ್ ಮೀಶೋ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು.
ಸೊ ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಬೆಳಿಗ್ಗೆ ಎದ್ದು ನೀವು ನೋಡ್ಬೋದು ನನ್ನ ಇನ್ವಿಟೇಷನ್ಸ್ ಕಾರ್ಡ್ಗಳಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಇಡ್ತಾ ಇದ್ದೆ. ಸೊ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಧನುರ್ಮಾಸಕ್ಕೂ ಮುಂಚೆನೇ ನಾವು ಇನ್ವಿಟೇಷನ್ ಕಾರ್ಡ್ಸ್ಗಳನ್ನು ತಂದುಬಿಟ್ಟು ಆಮೇಲೆ ಅದನ್ನು ಪೂಜೆ ಮಾಡಿಸಿ ಒಂದು 2-3 ಕಡೆ ಕೊಟ್ಬಿಟ್ರೆ ಆಮೇಲೆ ನಾವು ಈಸಿಲಿ ಯಾವ ಟೈಮಲ್ಲಿ ಬೇಕಾದ್ರೂ ನಮ್ಮ ಕನ್ವೀನಿಯೆಂಟ್ ಟೈಮಲ್ಲಿ ಬೇಕಾದರೆ ನಾವು ಇನ್ವಿಟೇಷನ್ ಕಾರ್ಡ್ಗಳನ್ನು ಕೊಟ್ಕೊಳ್ಬೋದು ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ವಿ ಅಂತಂದರೆ, ಸೊ ಧನುರ್ಮಾಸಕ್ಕೂ ಮುಂಚೆನೇ ಎಲ್ಲನೂ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊತಿದ್ವಿ. ಅದಾದಮೇಲೆ ಹುಡುಗಿ ಮನೆಯಲ್ಲಿ ನಮ್ಮದು ದೇವರಂದು ಕಂದಾಯ ತಂದು ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಇನ್ವಿಟೇಷನ್ ಕಾರ್ಡೆಲ್ಲ ಅಷ್ಟೊತ್ತಿಗೆ ರೆಡಿಯಾಗಿದ್ಬಿಟ್ರೆ ಸೊ ಮೊದಲು ಕಾರ್ಡ್ನ ನಾವು ದೇವಸ್ಥಾನಕ್ಕೆ ಮತ್ತು ದೇವರಿಗೆ ಕೊಟ್ಟಂಗಾಗುತ್ತೆ. ಆಮೇಲೆ ಅಲ್ಲಿ ಬಂದಿರೋರ್ಗು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೊ ಧನುರ್ಮಾಸಕ್ಕೂ ಮುಂಚೆನೇ ನಾವು ಕಾರ್ಡ್ನ ಏನಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಒಂದಷ್ಟು ಶಾಪಿಂಗ್ ಪೆಂಡಿಂಗ್ ಇತ್ತು ನನ್ನ ತಮ್ಮಂದು, ಲೈಕ್ ವಾಚ್ ಆಗಿರ್ಬೋದು, ಶೂಸು, ಆಮೇಲೆ ಚಪ್ಪಲಿ, ಈ ಥರದನ್ನೆಲ್ಲನೂ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅದ್ರದ್ದು ಶಾಪಿಂಗ್ ಕೂಡ ಇದೆಲ್ಲ ಲೈಕ್ ಮಾಲ್ಸ್ ಆದರೆ ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಅಲ್ವಾ. ಸೊ ಹಾಗಾಗಿ ನಾವು ಮಾಲಿಗೇ ಬಂದ್ವಿ. ನಮ್ಗೆ ಏನೇನು ಬೇಕು ಎಲ್ಲನೂ ಶಾರ್ಟ್ ಲಿಸ್ಟ್ ಮಾಡಿಕೊಂಡು. ಸೊ ಈಗ ನಾನು ಹೋಮ್ ಸೆಂಟ್ರಲ್ಲಿದ್ದೀನಿ. ಡೆಕೋರೇಟಿವ್ ಐಟಮ್ಸ್ ಏನಾದರೂ ನೋಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲೆಲ್ಲ ಹೆಂಗಿದ್ವು ಅಂತಂದರೆ ತುಂಬ ತುಂಬಾ ಕಾಸ್ಟ್ಲಿ ಇತ್ತು. ಡೆಕೋರೇಟಿವ್ ಐಟಮ್ಸ್ ಎಲ್ಲ 500 ರೇಂಜಲ್ಲಿ ನಿಮ್ಗೆ ಯಾವುದೂ ಸಿಗೋದೇ ಇಲ್ಲ. ಸೊ ನನಗೆ ಆಫರಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವಾಚ್ ಸಿಕ್ತು. ಸೊ ಅದನ್ನು ನಾನು ತಗೊಂಡೆ. ಅದ್ರ ಜೊತೆಗೆ ಒಂದು ಲ್ಯಾಂಪ್ ಹೋಲ್ಡರ್ ಅಂದರೆ ಕ್ಯಾಂಡಲ್ ಹೋಲ್ಡರ್ ಸಿಕ್ತು, ಅದನ್ನು ಒಂದು ತೊಗೊಂಡೆ. ಸೊ ಅದ್ರದ್ದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ, ತೋರಿಸ್ತೀನಿ ನಾನು ನಿಮಗೆ ಯಾವುದನ್ನು ತೊಗೊಂಡೆ ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ತೊಗೊಂಡೆ ಅಂದರೆ ನನಗದು ಆಫರಲ್ಲಿ ಸಿಕ್ತು. ಸೊ ಹಾಗಾಗಿ ತೊಗೊಂಡೆ. ಅದರ್ವೈಸ್ ತುಂಬ ಚಿಕ್ಕ ಪ್ಲ್ಯಾಂಟ್ಸ್ಗಳೂ 250-300 ಹಿಂಗೆಲ್ಲ ಇದೆ ಪ್ರೈಸಸ್ಸು. ಸೊ ಶಾಪಿಂಗ್ ಆದಮೇಲೆ ಮೇಘರಾಜರ್ ಆಫೀಸಿಂದ ಬೇಗ ಬರ್ತೀನಿ ಅಂತ ಹೇಳಿದರು. ಸೊ ಅದಾದಮೇಲೆ ನಾವು ಇನ್ವಿಟೇಷನ್ನ ಧನುರ್ಮಾಸಕ್ಕೂ ಮುಂಚೆನೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಮಮ್ಮಿನೂ ಊರಿಗೆ ಹೋಗ್ತೀನಿ ಅಂತಿದ್ರು. ಸೊ ಅವರಿದ್ದಾಗಲೇ ಒಂದು ಸ್ವಲ್ಪ ಜನಕ್ಕೆ ಕಾರ್ಡ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾವು ಏನು ಮಾಡಿದ್ವಿ ಅಂತಂದರೆ, ಅದಕ್ಕೆ ನನ್ನ ತಮ್ಮನ ಹತ್ರ ನಿಯರೆಸ್ಟ್ ಏನು ಅಂದರೆ
ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿಸ್ಕೊಂಡು ಬಂದೆ. ಏನಪ್ಪ ಅಂದರೆ ನಮ್ಮ ಆಂಟಿ ಮನೆಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು. ಸೊ ಮಮ್ಮಿ ಇದ್ದಾಗಲೇ ಅವರ ಆಂಟಿ ಮನೆಗೆ ಅಥವಾ ಬೇಕಾದವ್ರ ಮನೆಗೆ ಕೊಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಜಾನ್ ಫಸ್ಟ್ ವೀಕಲ್ಲಿ ನಾನು ಮೇಘರಾಜ್ ಅವರು ಬೇರೆ ಕಡೆ ಎಲ್ಲಾದರೂ ಕೊಡೋಣ ಅಂತ ಅಂದ್ಕೊಂಡು ವಿ ಡಿಸೈಡೆಡ್. ಸೊ ಆವತ್ತು ಇನ್ವಿಟೇಷನ್ ಕಾರ್ಡ್ ಮುಗೀತು. ಆ್ಯಂಡ್ ಇದು ನೆಕ್ಸ್ಟ್ ಡೇ, ಸೊ ಪ್ರೀವಿಯಸ್ ಡೇ ನಾವು ಮಂತ್ರಿ ಮಾಲ್ನ ವಿಸಿಟ್ ಮಾಡಿದ್ವಿ. ಇದಾದ್ರೆ ನೆಕ್ಸ್ಟ್ ಡೇ ಒರೈನ್ ಮಾಲಿಗೆ ಬಂದಿದ್ದೀವಿ. ಸೊ ಒರೈನ್ ಮಾಲಲ್ಲಿ ಲೈಕ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ಲಾಗಿ ಡೆಕೋರ್ ಮಾಡಿದರು, ಕ್ರಿಸ್ಮಸ್ ಫೆಸ್ಟಿವಲ್ ಡೆಕೋರ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಬಂದ್ವಿ. ಬ್ರಿಕ್ ಆ್ಯಂಡ್ ಸ್ಟಾಕ್ ಮೊದಲೇ ಹೇಳ್ದಂಗೆ ಫೋರಮಲ್ಲಿ ನನಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ನಲ್ವ. ಸೊ ಬಂದ್ವಿ. ಸೊ ನೋಡ್ತಾ ಇದ್ದೀವಿ. ಸೊ ನನ್ನ ತಮ್ಮಂಗೆ ಬ್ರಿಕ್ ಆ್ಯಂಡ್ ಸ್ಟಾಕಲ್ಲೇ ತಗೋ ಅಂತ ಹೇಳಿದ್ವಿ ಚಪ್ಪಲಿ. ಸೊ ಅವನಲ್ಲೇ ನೋಡ್ತಾ ಇದ್ದ. ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಇಲ್ಲಿ ಬ್ರಿಕ್ ಆ್ಯಂಡ್ ಸ್ಟಾಕಲ್ಲಿ ಆಗಿದ್ದು ಐ ಮಸ್ಟ್ ಶೇರ್ ವಿತ್ ಯು ಆಲ್. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವೆರಿ ವೆರಿ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಇನ್ನೇನು ಪೇ ಮಾಡಿ ಬಿಲ್ಲಿಂಗ್ ಮಾಡಿಸ್ಬೇಕಿತ್ತು. ಆಲ್ಮೋಸ್ಟ್ ನಂದು ನನ್ನ ತಮ್ಮಂದು ಫೈನಲ್ ಆಗಿತ್ತು ಯಾವ್ಯಾವ್ದು ತೊಗೋಬೇಕು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಂದರು. ಲೈಕ್ ಸರ್ವೀಸಿಂಗೆ ಲೈಕ್ ಅವರು ಚಪ್ಪಲಿ ತೊಗೊಂಡಿರೋದು ಕಂಪ್ಲೀಟಾಗಿ ವಾರ್ನ್ ಔಟ್ ಆಗಿಬಿಟ್ಟಿತ್ತು. ಈಸ್ ಅ ಸಿವಿಲ್ ಇಂಜಿನಿಯರ್ ಅಂತೆ. ಸೊ ಅವರು 6 months ಬ್ಯಾಕ್ ಚಪ್ಪಲಿ ತೊಗೊಂಡಿದ್ದು. ಆ್ಯಂಡ್ ಕಂಪ್ಲೀಟ್ಲಿ ಅವ್ರ ಸೈಟ್ ವಿಸಿಟ್ಗೆಲ್ಲ ಚಪ್ಪಲಿನ ಹಾಕ್ಕೊಂಡೋಗಿ ಏನಾಗ್ಬಿಟ್ಟಿತ್ತು, ಬೇಸ್ ಕೆಳಗಡೆ ಚಪ್ಪಲಿದು ಬೇಸ್ ಇದೆಯಲ್ಲ ಅದು ಕಂಪ್ಲೀಟಾಗಿ ವಾರ್ನ್ ಔಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಮೇಲ್ಗಡೆ ಏನು ಬರುತ್ತೋ ಆ ಒಂದು ಲೆದರ್ ಥಿಂಗ್ ಅದು ಕಂಪ್ಲೀಟಾಗಿ ಮೇಲೆದ್ದು ಬಂದುಬಿಟ್ಟಿತ್ತು. ಸೊ ಅವರು ಮೇಂಟೆನೆನ್ಸ್ ಲೈಕ್ ಇದು ಎಲ್ಲಿ ಸ್ಟಿಕ್ ಮಾಡಿ ಕೊಡ್ತಾರೆ ಅಂತ ಕೇಳ್ಕೊಂಡು ಬಂದಿದ್ರು ಶಾಪಿಗೆ. ನಾನು ನನ್ನ ತಮ್ಮ ಇದನ್ನು ನೋಡಿ ಲಿಟ್ರಲಿ ಶಾಕ್ ಆಗೋದ್ವಿ. ಆಲ್ಮೋಸ್ಟ್ ನಮ್ಮದು ಬಿಲ್ಲಿಂಗೆ ಬಂದುಬಿಟ್ಟು ನಮ್ಮದು ಒಂದು 17,000 ಆಗಿತ್ತು, ನಂದು ಮತ್ತು ನನ್ನ ತಮ್ಮನ ಚಪ್ಪಲಿ ಇಬ್ಬರದು ಸೇರಿಸಿ. ವಿ ಆರ್ ಅಬೌಟ್ ಟು ಪೇ. ಸೊ ಆ ಟೈಮಲ್ಲಿ ವಿ ವರ್ ಶಾಕ್ ಆ್ಯಂಡ್ ವಿ ವರ್ ಡಿಸ್ಕಸಿಂಗ್ ವಿತ್ ಹಿಮ್ ಲೈಕ್ ಇವಾಗ ಏನಾಯಿತು, ಯಾವಾಗ ತೊಗೊಂಡ್ರಿ, ಏನು ಇಷ್ಟೊಂದು ಶಾರ್ಟ್ ಪೀರಿಯಡಲ್ಲಿ ಈ ಥರ ಆಗಿಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಲೈವ್ ಆಗಿ ಆ ಪರ್ಸನ್ ಹತ್ರನೇ ನಾವು ಎನ್ಕ್ವೈರಿ ಮಾಡ್ತಿದ್ವಿ. ಸೊ ಲೈಕ್ ಒಂದು 200, 300, 500 ಅಂದರೆ ಓಕೆ, ಬಟ್ ಪ್ರೈಸಸ್ಸೇ 7,000, 8,000 ಹಾಗೆಲ್ಲ ಇದೆ ಈ ಚಪ್ಪಲಿಗಳದ್ದು. ಸೊ ನನ್ನ ತಮ್ಮ ಇರೋದು ಊರಲ್ಲಿ ಲೈಕ್ ಮಳೆ ಜಾಸ್ತಿ ಬರ್ತಿರುತ್ತೆ, ಅಥವಾ ಮಳೆ ಅಲ್ಲಿ ಇಲ್ಲಿ ಎಲ್ಲ ಹಾಕ್ಕೊಂಡೋದ್ರೆ ತುಂಬ ಸ್ಮೆಲ್ ಬರೋದು ಅಥವಾ ಬೇಗ ವಾರ್ನ್ ಔಟ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಬ್ರಿಕ್ ಆ್ಯಂಡ್ ಸ್ಟಾಕಲ್ಲಿ ಅಂತ ಅಂದ್ಬಿಟ್ಟು ನನಗೆ ಲೈಕ್ ಆ ಪರ್ಸನಿಂದ ಗೊತ್ತಾಯಿತು. ಲೈಕ್ ಯಾರೊಬ್ಬ ಬಂದಿದ್ರಲ್ವ ಆ ಶಾಪ್ಗೆ, ನಾನು ಅದ್ರ ವೀಡಿಯೋ ಕ್ಯಾಪ್ಚರು ಮಾಡ್ಕೋಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಐ ವಾಸ್ ಶಾಕ್ಡ್ ಆ್ಯಕ್ಚುಲಿ. ನಂಗೆ ತುಂಬ ಆಸೆ ಇತ್ತು ಬ್ರಿಕ್ ಆ್ಯಂಡ್ ಸ್ಟಾಕ್ ತೊಗೋಬೇಕು ಅಂತಂದು. ಸೊ ಅವರ ಆ ಒಂದು ಪರಿಸ್ಥಿತಿ ನೋಡಿ ನನಗೇನೆ ಲಿಟ್ರಲಿ ತುಂಬಾ ಶಾಕ್ ಆಗೋಯಿತು. ಸೊ ಹಾಗಾಗಿ ವಿ ಡ್ರಾಪ್ಡ್ ಇಟ್. ಸೊ ನಾನು ಅಷ್ಟೇ, ನನ್ನ ತಮ್ಮನೂ ಅಷ್ಟೇ, ವಿ ಡ್ರಾಪ್ಡ್ ಇಟ್. ಅದರ್ವೈಸ್ ನಾವು ತೊಗೊಂಡೋಗಿ ಒಂದು 6 monthsಲ್ಲಿ ಏನಾದ್ರು ಈ ಥರ ಪ್ರಾಬ್ಲಮ್ ಆಗಿದ್ರೆ ಡೆಫಿನೆಟ್ಲಿ ತುಂಬ ಹುಗ್ಗಿಸ್ಕೊಳ್ತಾ ಇದ್ದೆ ಮೇಘರಾಜ್ ಅವ್ರ ಹತ್ರ. ಬಿಕಾಸ್ ಆಲ್ಮೋಸ್ಟ್ 7,000, 8,000 ರುಪೀಸ್ ಚಪ್ಪಲಿ ಅದು. ಸೊ ಅದಾದಮೇಲೆ ಒಂದು ಏನು ಹೇಳ್ತಾರೆ ಅಂದರೆ ಲೈಕ್ ಎಲ್ಲ ಬ್ರ್ಯಾಂಡ್ಸ್ಗಳೂ ಕ್ವಾಲಿಟಿ ಇರುತ್ತೆ ಅಥವಾ ಬ್ರ್ಯಾಂಡ್ಗೆ ಹೋಗೋದೇ ಗ್ರೇಟ್ನೆಸ್ಸು ಅನ್ನೋದು ಸುಳ್ಳು ಅಂತ ನನಗೆ ತುಂಬ ಹಾರ್ಡ್ ರಿಯಲೈಸ್ ಆಗೋಯಿತು. ಹೇಗಪ್ಪ ಅಂದರೆ ಎಷ್ಟು ಕಾಸ್ಟ್ಲಿ ಇದೆ ಚಪ್ಪಲಿ ಅದು. ಒಂದು 6 monthsಲ್ಲೇ ಅದು ಹಾಳಾಗಿ ಹೋಗ್ಬಿಡುತ್ತೆ. ಅಂದರೆ ನಾವು ಅದಕ್ಕಷ್ಟು 7,000, 8,000 ಅಷ್ಟು ಚಪ್ಪಲಿ, 1,000 ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡು ಯೂಸ್ ಇಲ್ಲ. ಲೈಕ್ ಬ್ರ್ಯಾಂಡ್ಸ್ಗೆ ಯಾಕೆ ಹೋಗ್ತೀವಿ ಅಂತಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಬ್ರ್ಯಾಂಡ್ಸ್ಗೆ ಹೋಗ್ತೀವಿ. ಸೊ ಬ್ರ್ಯಾಂಡ್ಸೇ ನಮಗೆ ಮೋಸ ಮಾಡಿಬಿಟ್ರೆ ಎಲ್ಲೋ ಸದ್ಯ ಮೋಸ ಹೋಗ್ತಿದ್ದವರು ತಪ್ಪಿಸ್ಕೊಂಡಿದ್ದೀವೇನೋ ಅಂತ ಅನ್ನಿಸ್ತು ನನಗೆ. ಸೊ ನೀವು ಯಾವುದಾದ್ರೂ ಬ್ರ್ಯಾಂಡ್ಗೆ ಹೋಗೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡಿ. ನಮ್ಗೆ ಆ ದೇವರೇ ಮೋಸ ಹೋಗೋದ್ರಿಂದ ತಪ್ಪಿಸ್ದ ಅಂತ ಅನ್ನಿಸ್ತು ಆ ಪರ್ಸನ್ನ ಕಳಿಸಿ ಆ ಟೈಮಿಗೆ. ಸೊ ಬೇರೆ ಚಪ್ಪಲಿನ ಫೈನಲೈಸ್ ಮಾಡಿದ್ವಿ. ಅದಾದಮೇಲೆ ವಾಚು, ಶೂಸ್ ಎಲ್ಲನೂ ಕೂಡ ನಾವು ಫೈನಲೈಸ್ ಮಾಡಿ ಮದುವೆ ಶಾಪಿಂಗ್ ಎಲ್ಲನೂ ಕಂಪ್ಲೀಟಾಗಿ ಮುಗಿಸಿ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗ್ತಾಯಿದ್ದೀವಿ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ
ಮದುವೆ ಶಾಪಿಂಗ್ ಜೊತೆಗೇ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ, ಅಥವಾ ಯಾವುದೇ ಈವೆಂಟ್ ಆಗಿರ್ಬೋದು, ನಾಟ್ ಓನ್ಲಿ ಮದುವೆ, ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಹೈಡ್ರೇಟ್ ಆಗಿರಿ. ಎಷ್ಟೊಂದು ಜನ ಮನೆಯಲ್ಲೇ ಇದ್ರೂ ಹೈಡ್ರೇಟ್ ಆಗಿರಲ್ಲ, ಲೈಕ್ ನೀರು ಕುಡಿಯೋಲ್ಲ, ಮರ್ತೋಗ್ಬಿಡ್ತಾರೆ. ಸೊ ಅವರಿಗೆ ಈ ವ್ಲಾಗು ಆದಷ್ಟು ಹೈಡ್ರೇಟ್ ಆಗಿರಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಆಲ್ಮೋಸ್ಟ್ ತುಂಬ ದಿವಸ ಆಯಿತು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ದೇ, ಬಿಕಾಸ್ ಐ ಆಮ್ ಬ್ಯುಸಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.